ನಮಸ್ಕಾರ ಯಜಮಾನ್ರೆ, ನಿಮ್ಮ ಹೆಸರು? ಅಣ್ಣಪ್ಪ. ಜೋರಾಗಿ ಹೇಳಿ. ಅಣ್ಣಪ್ಪ ಅಂತ. ಯಾವ ಊರು? ಕೂಚನಹಳ್ಳಿ. ಈಗ ಹೋದ ವರ್ಷ ಅಂದರೆ 2 ವರ್ಷಗಳಿಂದ ನಿಮ್ಮ ಮಗಳು ಲಾವಣ್ಯ ತುಂಬ ಅತ್ಯುತ್ತಮವಾಗಿ ಓದಿ ಉತ್ತಮ ಅಂಕಗಳನ್ನು ಈ ವರ್ಷದ ದ್ವಿತೀಯ PUCನಲ್ಲಿ ಪಡ್ಕೊಂಡಿದ್ದಾಳೆ. ಈಗ ನಿಮ್ಮ 2ನೇ ಮಗಳನ್ನು, ನಿನ್ನ ಹೆಸರು ಧನಲಕ್ಷ್ಮಿ, ಅವರನ್ನು ಸಹಿತ ಇದೇ ಶಾಲೆಗೆ ಸೇರಿಸ್ಲಿಕ್ಕೆ ಬಂದಿದ್ದೀರಾ. ಕಾರಣ ಹೇಳ್ತೀರಾ? ಸರ್, ನಾನು ಓದಿದ್ದು ಇಲ್ಲೇನೆ. ಮಕ್ಕಳು ಇಲ್ಲೇ ಓದಲಿ ಅಂತ, ಚೆನ್ನಾಗಿ ಓದ್ತಾರೆ, ಇಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ. ಚೆನ್ನಾಗಿ ಪಾಠ ಮಾಡ್ತಾರಂತ ಈ ಶಾಲೆಯನ್ನು ಸ್ವ ಇಚ್ಛೆಯಿಂದ ತಮ್ಮ 2 ಮಕ್ಕಳನ್ನು ಇಲ್ಲೇ ಓದಲಿ ಅಂತ ಒಂದು ಮಹದಾಶೆಯಿಂದ ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೀರಾ. ಇವಳು ಲಾವಣ್ಯ, ನಿನ್ನ ಅನುಭವ 2 ವರ್ಷದ್ದು. ಚೆನ್ನಾಗಿ ಓದಿಸ್ತಾರೆ, ಅಂದರೆ ತುಂಬ ಎಫರ್ಟ್ ಹಾಕಿಸ್ಬಿಟ್ಟು ಓದಿಸ್ತಾರೆ. ಓದಬೇಕು ಚೆನ್ನಾಗಿ, ಅಂದರೆ ಫ್ಯೂಚರ್ ಬಗ್ಗೆ ಎಲ್ಲ ನಮಗೆ ಈಗಲೇ ಅಂದರೆ ತುಂಬ ಪ್ಲ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಈಗಲೇ ನಿಮಗೆ ಫೌಂಡೇಶನ್ ಹೇಳ್ತಾರೆ. ಅದೇ ತುಂಬ ಚೆನ್ನಾಗಿ ಓದಿಸ್ತಾರೆ, ಏನೂ ಇಲ್ಲ ಅಂದರೆ ನಾವು ಓದಿದ್ರೇ ಮಾತ್ರ ಮಾರ್ಕ್ಸ್ ಬರೋದು. ಆದರೆ ಟೀಚರ್ಸ್ಗಳೇ ಎಫರ್ಟ್ ಜಾಸ್ತಿ ಆಗ್ತಾರೆ ನಾವು ಓದಲಿ ಅಂತ. ವೆರಿ ಗುಡ್. ಅದಕ್ಕೆ ನನಗೆ ಚೆನ್ನಾಗಿ ಓದ್ತೀವಿ ಇನ್ನೂ ಅವ್ರ ಎಫರ್ಟ್ಸ್. ನಿನಗೆ ಎಷ್ಟು ಮಾರ್ಕ್ಸ್ ಬಂತು? 502. 502. ನೋಡಿ ಬಂಧುಗಳೇ, ಯಾವುದೇ ವಿಶೇಷ ತರಬೇತಿ ಇಲ್ಲದೆ ಮಾಮೂಲಿ ಕ್ಲಾಸಲ್ಲೇ ಕೇಳಿಕೊಂಡು 502 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ ಕುಮಾರಿ ಲಾವಣ್ಯ. ನಿಮಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ತಂಗಿ, ನಿನ್ನ ಅನುಭವ ಏನು? ಯಾಕೆ ಈ ಸಂಸ್ಥೆಯನ್ನು ಆಯ್ಕೊಂಡೆ? ನಮ್ಮ ಅಕ್ಕ ಚೆನ್ನಾಗಿ ಓದ್ತಿದ್ಲಿ, ಕಾಲೇಜ್ ಬಂದ್ಬಿಟ್ಟ, ಅದಕ್ಕೆ ನಾನು ಇಲ್ಲೇ ಸೇರ್ಕೊತಿದ್ದೀನಿ. ನೀನು ಇಲ್ಲೇ ಸೇರ್ಕೊಂಡಿಯಾ? ನಿನಗೂ ಶುಭವಾಗಲಿ. ನಿನ್ನ ಸಾಮರ್ಥ್ಯ ಮೀರಿ ಪ್ರಯತ್ನಿಸು. ನಿಮ್ಮ ಹಿಂದೆ ನಾವು ಉಪನ್ಯಾಸಕರು ಎಲ್ಲರೂ ಇರ್ತೀವಿ ನಿಮ್ಮನ್ನು ದಡ ಸೇರಿಸುವ ಸಲುವಾಗಿ. ಮತ್ತೊಮ್ಮೆ ನಿಮಗೆ ಶುಭಕಾಮನೆಗಳು.